ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಗಣೇಶ್ ಆಚಾರ್. ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಈ ಹಿಂದಿನ ವಿಡಿಯೋದಲ್ಲಿ ತುಂಬ ಪಾಠಗಳನ್ನು ನಾನು ಹಾಕ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ದಶವರ್ಣಗಳ 5 ವರ್ಣಗಳನ್ನು ಸೇರಿಕೊಂಡಂತೆ 32 ಅಕ್ಷರಗಳದ ಒಂದು ಬೋಲನ್ನು ಪ್ರಾಕ್ಟೀಸ್ ಮಾಡುವ. ಅದರಲ್ಲಿ ಪ್ರಾರಂಭಿಕ ಹಂತದಲ್ಲಿ 4 ಅಕ್ಷರಗಳಿರ್ಬೋದು, 6 ಅಕ್ಷರ ಇರ್ಬೋದು, 8 ಅಕ್ಷರ ಇರ್ಬೋದು, 16 ಇರ್ಬೋದು. ಇವೆಲ್ಲವೂ ಕೂಡ ನಮ್ಮ ಕೈಲಿಂದ ನಾವು ನುಡಿಸುವ ಸಾಮರ್ಥ್ಯ ಬರುವವರೆಗೂ ಕೂಡ ನಾವು ಏನು ತಬಲಾ ಅಭ್ಯಾಸದ ಕ್ರಮ ಇದೆಯೋ ಅದೇ ಕ್ರಮದಲ್ಲಿ ಮಾಡ್ತಾ ಬಂದರೆ ತುಂಬ ಅನುಕೂಲ ಆಗುತ್ತೆ. ಇವತ್ತು ನಿಮಗೆ ಒಂದು ಸುಂದರವಾದ ಒಂದು ಬೋಲನ್ನು ನಿಮಗೆ ಹೇಳಿಕೊಡ್ತೀನಿ. ಇದು 32 ಅಕ್ಷರಗಳನ್ನು ಕೂಡ ಕ್ರಮಬದ್ಧವಾಗಿ ಜೋಡಣೆ ಮಾಡಿ ಮತ್ತು ಕೇಳಲಿಕ್ಕೂ ಕೂಡ ಸುಂದರವಾಗಿದೆ. ಇದು ನೀವು ಅಭ್ಯಾಸ ಮಾಡಿದಾಗೆಲ್ಲ ನಾದನೂ ಚೆನ್ನಾಗಿದೆ, ಹಾಗೂ ಕೈಗಳ ಏನು ಅಭ್ಯಾಸದ ಕ್ರಮ ಮತ್ತು ವ್ಯಾಯಾಮ ಕೈಗಳಿಗೆ, ಬೆರಳುಗಳಿಗೆ ತುಂಬ ಚೆನ್ನಾಗಾಗುತ್ತೆ. ಈಗ ನಾವು ಯಾವುದೇ 4 ಅಕ್ಷರಗಳದ್ದು ಅದನ್ನೇ ನುಡಿಸ್ತಾ ಇರಬೇಕು ಅನ್ನುವ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳದೆ, ಈಗ ತುಂಬ ಅಕ್ಷರಗಳನ್ನು ಕೂಡ ನಾವು ನಮ್ಮ ಸಾಮರ್ಥ್ಯದಲ್ಲಿ ನುಡಿಸ್ಬೋದು ಅನ್ನೋದು ಕೂಡ ಇದರಲ್ಲಿ ಒಂದು ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಬೋಲನ್ನು ನಿಮಗೆ ಈಗ ಪರಿಚಯ ಮಾಡಿಕೊಡ್ತೇನೆ. ಅದು ಹೇಗಿದೆ ಅಂದರೆ ತಿಟ್ಟ ಗೇ ಗೆ ನಾನ ಗೇ ಗೆ ನಾನ ಗೇ ಗೆ ತಿಟ್ಟ ಗೇ ಗೆ ತಿಟ್ಟ ಕೇ ಕೆ ನಾನ ಕೇ ಕೆ ನಾನ ಕೇ ಕೆ ತಿಟ್ಟ ಗೇ ಗೆ. ಈಗ ಯಾವ ಲಯದಲ್ಲಿದೆಯಲ್ಲ ಅಂದರೆ ತಿಟ್ಟ ಗೇ ಗೆ ನಾನ ಗೇ ಗೆ ನಾನ ಗೇ ಗೆ ತಿಟ್ಟ ಗೇ ಗೆ ತಿಟ್ಟ ಕೇ ಕೆ ನಾನ ಕೇ ಕೆ ನಾನ ಕೇ ಕೆ ತಿಟ್ಟ ಗೇ ಗೆ. ನೋಡಿ, ಈ ಮೊದಲಿನ 2 ಸಾಲಿನಲ್ಲಿ ನಿಮಗೆ ಗೇ ಬರ್ತದೆ. ಆಮೇಲೆ ಎರಡನೆಯ 2 ಸಾಲಲ್ಲಿ ನಿಮಗೆ ಕೆ ಬರ್ತದೆ. ಆದ್ದರಿಂದ ಇದರಲ್ಲಿ 5 ಅಕ್ಷರ, ಈ ದಶವರ್ಣಗಳಲ್ಲಿ ನಾನು ಮೊದಲನೇ ಹೇಳಿದಂತೆ ದಶವರ್ಣಗಳು ನಿಮಗೆ ಅಭ್ಯಾಸದ ಕ್ರಮದಲ್ಲಿ ಮುಂದೆ ಬೋಲ್ನಲ್ಲಿ ಬರ್ತದೆ ಅಂತ ಹೇಳಿದ್ದಲ್ಲ, ಹಾಗೆ ಈ ಬೋಲ್ನಲ್ಲಿ ಕೂಡ 5 ಅಕ್ಷರಗಳನ್ನು ಜೋಡಣೆ ಮಾಡಲಾಗಿದೆ. ಅದನ್ನು ನಿಮಗೀಗ ನಾನು ನಿಧಾನವಾಗಿ ನುಡಿಸಿ ತೋರಿಸ್ತೇನೆ. ತಿಟ್ಟ ಗೇ ಗೆ ನಾನ ಗೇ ಗೆ ನಾನ ಗೇ ಗೆ ತಿಟ್ಟ ಗೇ ಗೆ ತಿಟ್ಟ ಕೇ ಕೆ ನಾನ ಕೇ ಕೆ ನಾನ ಕೇ ಕೆ ತಿಟ್ಟ ಗೇ ಗೆ ತಿಟ್ಟ ಗೇ ಗೆ ನಾನ ಗೇ ಗೆ ನಾನ ಗೇ ಗೆ ತಿಟ್ಟ ಗೇ ಗೆ ತಿಟ್ಟ ಕೇ ಕೆ ನಾನ ಕೇ ಕೆ ನಾನ ಕೇ ಕೆ ತಿಟ್ಟ ಗೇ ಗೆ. ಎರಡನೇ ಕಾಲ ತಿಟ್ಟ ಗೇ ಗೆ ನಾನ ಗೇ ಗೆ ನಾನ ಗೇ ಗೆ ತಿಟ್ಟ ಗೇ ಗೆ ತಿಟ್ಟ ಕೆ ಕೆ ನಾನ ಕೆ ಕೆ ತಿಟ್ಟ ಗೇ ಗೆ ತಿಟ್ಟ ಗೇ ಗೆ ನಾನ ಗೇ ಗೆ ನಾನ ಗೇ ಗೆ ತಿಟ್ಟ ಗೇ ಗೆ ತಿಟ್ಟ ಕೆ ಕೆ ನಾನ ಕೆ ಕೆ ತಿಟ್ಟ ಗೇ ಗೆ. ಈಗ ಬಾಯಲ್ಲಿ ಹೇಳ್ಕೊಂಡು ನುಡಿಸಿದ್ದಲ್ಲ, ಬರೀ ನಾದ ಹೇಗೆ ಬರ್ತದೆ 1ನೇ ಕಾಲ 2ನೇ ಕಾಲ ತೋರಿಸ್ತೀನಿ ನೋಡಿ. ಗೊತ್ತಾಯ್ತಲ್ಲ, 1ನೇ ಕಾಲ ಮತ್ತು 2ನೇ ಕಾಲ. ಈಗ ನೀವು ಅಭ್ಯಾಸ ಮಾಡುವಾಗ ಅಕ್ಷರಗಳನ್ನು ಗಮನ ಇಟ್ಟು, ಈಗ ಆ ಅಕ್ಷರದ ಗುರುತು ನಿಮಗೆ ಗೊತ್ತಾಗಿದೆ, ಹಾಗೂ ನಾದದ ಬಗ್ಗೆ ಪರಿಚಯ ಇದೆ. ನೀವು ಹೆಚ್ಚು ಆ ಗಮನ ಮತ್ತು ಆ ಅಕ್ಷರದ ಮೇಲೆ ತೂಕ ಇಟ್ಟು ನುಡಿಸಿದಾಗ ಮಾತ್ರ 4ನೇ ಮತ್ತು 8ನೇ ಕಾಲದಲ್ಲಿ ಅಭ್ಯಾಸ ಚೆನ್ನಾಗಾಗ್ತದೆ. ಆದ್ರಿಂದ ಈ ಹಿಂದಿನ ವಿಡಿಯೋಗಳನ್ನು ಕೂಡ ಗಮನಿಸಿ ನೀವು ಅಭ್ಯಾಸ ಮಾಡಬೇಕಾಗ್ತದೆ. ಈಗ ಮೊದಲಿಗೆ ಬೋಲ್ಗಳು ಆಯಿತು, ಅದ್ರ ಮೇಲೆ
ದಶವರ್ಣಗಳು ಮತ್ತು ಬೋಲುಗಳು ಆಗ್ತಾ ಬಂತು. ಅದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಈ ನಾದಾಂತರಂಗ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ನಾನು ಹಾಕ್ತಾ ಬರ್ತೀನಿ. ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಜೂನಿಯರ್ ಗ್ರೇಡ್ ತಬಲಾ ಅಭ್ಯಾಸಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದರೆ ಆ ವಿಡಿಯೋದಲ್ಲಿ ನನ್ನ ನಂಬರ್ ಬರ್ತಾ ಇರ್ತದೆ, ದಯವಿಟ್ಟು ಕೇಳಬಹುದು. ಈ ಒಂದು ವಿಡಿಯೋನ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳನ್ನ ಹೇಳ್ತೇನೆ.